ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಗೊಂದಲದ ಹಿಂದೆ ರಾಜಕೀಯ ಕುತಂತ್ರವೇ? ವೇಳಾಪಟ್ಟಿ ಇಲ್ಲದೆ ನಾಮಪತ್ರ ಸ್ವೀಕಾರ, ಶಿಕ್ಷಕರ ಆಕ್ರೋಶ. ಅಥಣಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯ ಪ್ರಕ್ರಿಯೆ ಇದೀಗ ಗಂಭೀರ ಅನುಮಾನಗಳ ನಡುವೆ ಸಿಲುಕಿದೆ. ಯಾವುದೇ ಅಧಿಕೃತ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸದೆ ಏಕಾಏಕಿ ನಾಮಪತ್ರ ಸ್ವೀಕಾರ ಪ್ರಾರಂಭಿಸಿರುವುದು ಶಿಕ್ಷಕರಲ್ಲಿ ಆಕ್ರೋಶದ ಅಲೆ ಎಬ್ಬಿಸಿದೆ. ಚುನಾವಣೆಯ ದಿನಾಂಕ, ನಡೆಯುವ ಸ್ಥಳ, ಅಧಿಕಾರಿಗಳ ಮಾಹಿತಿ ಇಂತಹ ಮೂಲಭೂತ ವಿವರಗಳನ್ನು ಬಹಿರಂಗಪಡಿಸದೆ ಕೇವಲ 2 ದಿನಗಳ ಗಡುವು ನೀಡಿ ನಾಮಪತ್ರ ಸಲ್ಲಿಸಲು ಒತ್ತಾಯಿಸಿರುವುದು ನಿಯಮಬಾಹಿರ ಕ್ರಮವೇ ಎಂಬ ಪ್ರಶ್ನೆ ತೀವ್ರವಾಗಿದೆ. ಈ ಬೆಳವಣಿಗೆಯ ಹಿಂದೆ ರಾಜಕೀಯ ಪ್ರಭಾವಿಗಳ ಹಸ್ತಕ್ಷೇಪವಿದೆ ಎಂಬ ಅನುಮಾನ ಶಿಕ್ಷಕರ ವಲಯದಲ್ಲಿ ಬಲವಾಗುತ್ತಿದೆ. ಪಾರದರ್ಶಕತೆ ಇಲ್ಲದ ಈ ರೀತಿಯ ಚುನಾವಣೆ ಪ್ರಕ್ರಿಯೆ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಧಕ್ಕೆ ತರುತ್ತದೆ ಎಂದು ಶಿಕ್ಷಕರು ಕಿಡಿಕಾರಿದ್ದಾರೆ. ಸಮರ್ಪಕ ಮಾಹಿತಿ ನೀಡದೆ ತುರ್ತುಗೊಳಿಸಿರುವ ಕ್ರಮವು ಕೆಲವರಿಗೆ ಅನುಕೂಲವಾಗುವಂತೆ ರೂಪಿಸಿದ ಯೋಜಿತ ಆಟ ಎಂದು ಆರೋಪಿಸಲಾಗಿದೆ. ಚುನಾವಣೆ ಎಂಬ ಹೆಸರಿನಲ್ಲಿ ನಡೆಯುತ್ತಿರುವ ಈ ಪ್ರಕ್ರಿಯೆ ನಿಷ್ಪಕ್ಷಪಾತವಲ್ಲ. ಸ್ಪಷ್ಟತೆ ಇಲ್ಲದೆ ನಾಮಪತ್ರ ಸ್ವೀಕಾರ ಅರ್ಥವೇನು ಎಂದು ಶಿಕ್ಷಕರು ಪ್ರಶ್ನಿಸಿದ್ದಾರೆ. ಶಿಕ್ಷಕರ ಸಂಘದಂಥ ಪ್ರಮುಖ ಸಂಸ್ಥೆಯ ಚುನಾವಣೆಯನ್ನು ನಿಯಮಬದ್ಧವಾಗಿ ಪಾರದರ್ಶಕವಾಗಿ ನಡೆಸಬೇಕೆಂದು ಆಗ್ರಹಿಸಿರುವ ಶಿಕ್ಷಕರು ತಕ್ಷಣವೇ ಸಂಪೂರ್ಣ ವೇಳಾಪಟ್ಟಿ, ಸ್ಥಳ ಹಾಗೂ ಸಂಬಂಧಿತ ವಿವರಗಳನ್ನು ಪ್ರಕಟಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇಲ್ಲದಿದ್ದರೆ ಈ ವಿಷಯವನ್ನ ದೊಡ್ಡ ಮಟ್ಟದ ಹೋರಾಟಕ್ಕೆ ತೆಗೆದುಕೊಂಡು ಹೋಗುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳ ಮೌನವೇ ಇದೀಗ ದೊಡ್ಡ ಪ್ರಶ್ನೆಯಾಗಿದ್ದು, ಏನನ್ನೋ ಮರೆಮಾಚಲಾಗುತ್ತದೆಯೇ ಎಂಬ ಅನುಮಾನ ಮತ್ತಷ್ಟು ಗಾಢವಾಗಿದೆ. ಭರ್ತೇಶ್ ನಿಡೋಣಿ, ಜಿಕೆ ನ್ಯೂಸ್ ಕನ್ನಡ, ಅಥಣಿ. ಅಥಣಿ ತಾಲೂಕಿನ ಸಮಸ್ತ ಶಿಕ್ಷಕ ಬಾಂಧವರಲ್ಲಿ ನನ್ನ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ 2026ರಿಂದ 31ರವರೆಗೆ ನಡೆಯಲಿರುವ ಈ ಚುನಾವಣೆಯ ಅಧಿಸೂಚನೆ ದಿನಾಂಕ 1/4/2026ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಅಲ್ಲಿಂದ ಇಲ್ಲಿಯವರೆಗೆ ಸಂಘದ ನಿಯಮಗಳ ಪ್ರಕಾರ 1 ವಾರದವರೆಗೆ ಮತದಾರರ ಪಟ್ಟಿಯನ್ನು ಘೋಷಣೆ ಮಾಡಿ ಆಕ್ಷೇಪಣೆ ಸಲ್ಲಿಕೆ ಅವಕಾಶವನ್ನು ಕೊಟ್ಟು ಮತದಾರರ ಪಟ್ಟಿಯನ್ನು ಅಂತಿಮ ಮಾಡಬೇಕಾಗುತ್ತದೆ. ಆ ಯಾವುದೇ ನಿಯಮಗಳು ಈ ಒಂದು ಪ್ರೊಸೀಜರ್ನಲ್ಲಿ ನಡೆದಿರುವುದಿಲ್ಲ. ಅಷ್ಟೇ ಅಲ್ಲ, ದಿನಾಂಕ 11/4/2026ರಂದು ಬೆಳಗ್ಗೆಯಿಂದಲೇ ನಾಮಪತ್ರಗಳ ಸಲ್ಲಿಕೆ ಆಗಬೇಕಾಗಿತ್ತು. ನಾವು ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಎಲ್ಲ ಸ್ಥಳಗಳಲ್ಲಿ ಸಂಚರಿಸಿದರೂ ಕೂಡ ಯಾವುದೇ ಸಂಘದ ಅಧ್ಯಕ್ಷರಿಂದಾಗಲಿ ಕಾರ್ಯದರ್ಶಿಗಳಿಂದಾಗಲಿ ಸರಿಯಾಗಿರ್ತಕ್ಕಂಥ ಚುನಾವಣೆಯ ಕಚೇರಿಯಾಗಲಿ ಸರಿಯಾಗಿರ್ತಕ್ಕಂಥ ಚುನಾವಣೆಯ ಅಧಿಕಾರಿ ನೇಮಕ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ನೀಡದೇ ಇರುವುದು ಖಂಡಿತವಾಗಿ ಅವರು ಅಕ್ರಮ ಹಾದಿಯ ಮೂಲಕ ಅಕ್ರಮವನ್ನು ನಡೆಸಿ ನಾಮಪತ್ರವನ್ನು ಸಲ್ಲಿಸಿ ತಮ್ಮಷ್ಟಕ್ಕೆ ತಾವೇ ಚುನಾವಣೆಯಲ್ಲಿ ಆಯ್ಕೆಯಾಗಬೇಕು ಅನ್ನುವಂಥ ದುರುದ್ದೇಶವನ್ನು ಹೊಂದಿರುವುದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬೇರೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿಕ್ಕೆ ಯಾವುದೇ ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶಕರು ಇಲ್ಲದೇ ಇರೋದ್ರಿಂದ ಖಂಡಿತವಾಗಿಯೂ ಈ ಒಂದು ಚುನಾವಣೆಯನ್ನು ಅಕ್ರಮ ಮತ್ತು ಕಳ್ಳ ದಾರಿಯಲ್ಲಿ ನಡೆಸಿ ತಮ್ಮಷ್ಟಕ್ಕೆ ತಾವೇ ಆಯ್ಕೆಯಾಗುವ ದುರುದ್ದೇಶವನ್ನು ಹೊಂದಿರುವುದರಿಂದ ಸಮಸ್ತ ಅಥಣಿ ತಾಲೂಕಿನ ಶಿಕ್ಷಕ ಮಿತ್ರರು ಈ ಒಂದು ದುರುದ್ದೇಶವನ್ನು ಅರ್ಥ ಮಾಡ್ಕೋಬೇಕೆಂದು ತಮ್ಮಲ್ಲಿ ನಾನು ಈ ಮೂಲಕ ತಿಳಿಪಡಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು ಸರ್. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 2026-2031ನೇ ಅವಧಿಗೆ ನಡೆತಕ್ಕಂತಹ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ತಾಲೂಕಾ ಹಂತದ ಚುನಾವಣಾ ಕಾರ್ಯದಲ್ಲಿ ಸುಮಾರು 1 ಗಂಟೆ ಆದರೂ ಕೂಡ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಚುನಾವಣೆ ಇರತಕ್ಕಂತಹ ಒಂದು ಕಚೇರಿಯನ್ನು ನಿಗದಿಪಡಿಸಿಲ್ಲ. ಜೊತೆಗೆ ಚುನಾವಣೆಗೆ ಸಂಬಂಧಿಸಿದಂತೆ ಚುನಾವಣಾ ಅಧಿಕಾರಿಗಳು ಯಾರು ನೇಮಕವಾಗಿರುತ್ತಾರೆ ಅಂತಕ್ಕಂಥ ಯಾವುದೇ ತಾಲೂಕಾ ಹಂತದ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಕೂಡ ಯಾವುದೇ ಮಾಹಿತಿ ಫಲಕವನ್ನು ಪ್ರಕಟಿಸಿರುವುದಿಲ್ಲ. ಆದ್ದರಿಂದ ಇದರಿಂದ ನಮಗೆ ಚುನಾವಣೆಯಲ್ಲಿ ಏನೋ ಒಂದು ತಪ್ಪು ದಾರಿಯಲ್ಲಿ ನಡೆಯುತ್ತಿದೆ ಅಂತ ಹೇಳಿ ನಮಗೆಲ್ಲ ಕಂಡು ಬರ್ತಾ ಇದೆ. ಧನ್ಯವಾದಗಳು. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.